success of an advocate is not measured by number of cases won by him, number of cases handled by him, or number of buildings. 50 ಬಿಲ್ಡಿಂಗ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದೆಲ್ಲ ರೋಡೇ ಹೋಗ್ತಿದೆ. ಅದರಿಂದ ನಿಮ್ಗೆ ಏನೂ ಬರೋದಿಲ್ಲ. ಈ ಸಂಪಾದನೆ ಮಾಡೋದು ಲಾಯರೇ ಅಲ್ಲ, ಯಾರೇ ಆಗಲಿ, ಇಲ್ಲ ಕೊಟ್ಟು ಹೋಗಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು, ತಗೊಂಡೋಗೋಕ್ಕಂತೂ ಆಗೋದೇ ಇಲ್ಲ. ಕೊನೆಗೆ ಯಾವ ಮಗನಿಗೆ ಹೆಣ್ಣು ಸಿಗಕ್ಕೆ ಮಗ ತಮ್ಮನ ಜೊತೆ ಆಗ್ತಾ ಇರ್ತೋ ಅವ್ರಿಗೇ ಸೇರುತ್ತೆ ನಿನ್ನ ಆಸ್ತಿ, ನೀನು ನಂದು ನಿಂದು ಅಂತೆಲ್ಲ ಹೇಳ್ಕೊಂಡೆಲ್ಲ. ಅದನ್ನ ಸದ್ವಿನಿಯೋಗ ಧರ್ಮ ಏನಾಗುತ್ತೆ, ಚಾಣಕ್ಯ ಏನ್ ಹೇಳ್ತಾರೆ, ವ್ಯರ್ಥ ಅನ್ನೋದಕ್ಕೆ ಮೀನಿಂಗ್ ಬೇಕು ಅಂತ ಹೇಳಿದ್ರೆ ಅವಶ್ಯಕತೆ ಮೀರಿ ಎಲ್ಲಾನು ವ್ಯರ್ಥ. ಇವಾಗ ನನಗೆ ನನ್ನ ಜೀವನ ಪರ್ಯಂತ ನನಗೆ ಏನು ಸಂಪಾದನೆ ಮಾಡ್ತೀನಿ ಅದನ್ನ ಲೆಕ್ಕ ಹಾಕಿಬಿಟ್ರೆ ನಮ್ಗೆ ಬೇಕಾಗದೇನು? ಒಂದಷ್ಟು ಶುಗರ್ ಮಾತ್ರೆಗಳು, ಒಂದಷ್ಟು ಬೇಬಿ ಮಾತ್ರೆಗಳು, ಒಂದಷ್ಟು ರಾಗಿ ಅಕ್ಕಿ ಇಲ್ಲ. ಭಗವಂತ ನಮ್ಗೆ ಕೊಡೋದು ನಾವು ದುಡ್ದಿದ್ದೆಲ್ಲ ತಿನ್ನೋದಕ್ಕಲ್ಲ, ಏನು ಪಡ್ಕೊಂಬಂದಿದೀವೋ ಅದೇ. ನಾನು 50 kg 50 ಕ್ವಿಂಟಲ್ ಸಕ್ಕರೆ ತಂದಿದ್ದೀನಿ, ಆದರೆ ಒಂದು ಸ್ಪೂನು ತಿನ್ನಕ್ಕೆ ನನ್ನ ಕೆಪಾಸಿಟಿ ಇದೆ. ಮನೆಗೆ ಟನ್ಗಟ್ಟಲೆ ತುಪ್ಪ ಇದೆ, ಒಂದು ಸ್ಪೂನ್ ತಿಂದರೆ ಬರುತ್ತೆ ತಿರ್ಗ ಬಿಬಿ ಹಾಲಿ ಹೊಡಿತು 260 250. ಜಿಲೇಬಿ 2 ತಿನ್ಲಿ, ಇವನು ಹಣೆ ಬರ ನೀವು ಏನಿಲ್ಲ, ಸಿಕ್ಕಾಪಟ್ಟೆ ಸೂಸೈಡ್ ಮಾಡ್ಕೋಬೇಕು ಅಂದ್ರೆ ಯಾವ ಪಾಯ್ಸನ್ನು ಬೇಡ, ಏನು ಬೇಡ. 4 kg ಜಿಲೇಬಿ ಟಿಫನ್ಗೆ, ಊಟಕ್ಕೆ, ರಾತ್ರಿ ತಿಂದರೆ ಆಯ್ತು ಅಷ್ಟೇ. ದಟ್ ಈಸ್ ಕಾಲ್ಡ್ ಸೂಸೈಡ್ ಅಲ್ಲ. ಹಾಗಿರ್ಬೇಕಾದ್ರೆ ಜೀವನದಲ್ಲಿ ನೀವು ಸಂಪಾದನೆ ಮಾಡಿದ್ರಿಲ್ಲ ನಿಮಗೆಲ್ಲ. ಅಲೆಕ್ಸಾಂಡರ್ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ನೋಡ್ಬಿಟ್ಟು ನಗ್ತಾನೆ, ಹೇಳಿದ್ರೆ ಇದೆಲ್ಲ ನನ್ನ ಕೈವಶ ಆಗಿದೆ, ಇದನ್ನ ಜೀವನದಲ್ಲಿ ಮತ್ತೆ ನೋಡೋಕ್ಕೂ ನಂಗೆ ಅಧಿಕಾರ ಇಲ್ಲ, ಗ್ರೀಕ್ ವಾಪಸ್ ಹೋಗ್ತಾ ಇದ್ದೀನಿ ಅನ್ನೋದು. ಹಾಗೆ ನಮ್ಮದೇ ಒಂದೇ ಒಂದು ಉದಾಹರಣೆ, ಯಾವುದೋ ಒಂದು ಮೆಸೇಜಲ್ಲಿ ನಾನು ನೋಡಿದ್ದು, ಒಬ್ಬ ಮನುಷ್ಯ ಒಂದು 50 ಕೋಟಿ ರೂಪಾಯಿ ಸಂಪಾದನೆ ಮಾಡಿ ಲೆಕ್ಕ ಹಾಕ್ತಾ ಇರ್ತಾನೆ, ಸಾಕು ಇದು ರಿಟೈರ್ ಆದಾಗ ಮಾಡೋಣ, ಇದನ್ನೆಲ್ಲ ಒಂದು ಖರ್ಚು ಏನೇನು ಮಾಡಬೇಕು, ಡಾರ್ಜಿಲಿಂಗ್ ಯಾವಾಗ, ನೈನಿತಾಲ್ಗೆ ಯಾವಾಗ, ಸ್ವಿಟ್ಜರ್ಲ್ಯಾಂಡ್ಗೆ ಯಾವಾಗ ಅದೆಲ್ಲ ಲೆಕ್ಕಾಚಾರ ಹಾಕೋದು, ಅಥವಾ ಏನೇನು ಡಿಶಸ್ ಮಾಡಿಸ್ಬೇಕು. ಅವಾಗ ಯಾರು ಬಾಗಟ್ಟೆ, ನೀವು ಯಾರಪ್ಪ ಅಂದರೆ ನಾನು ಸಾವು ಅಂದರೆ ಮೃತ್ಯು ದೇವತೆ. ನಾನು ಕರೀಲಿಲ್ಲ, ನಾನು ಯಾವತ್ತೂ ಕರೆದ್ಮೇಲೆ ಬರಲ್ಲ, ನನಗೆ ಬೇಕಾದಾಗಲೇ ನಾನು ಬರ್ತೀನಿ. ಐ ಡೋಂಟ್ ಕಮ್ ಆನ್ ಇನ್ವಿಟೇಷನ್, ಐ ಕಮ್ ಆನ್ ವಿಸಿಟ್ಸ್. ನನಗಿನ ವಯಸ್ಸಾಗಿಲ್ಲ, ನನಗೆ ಸೀನಿಯಾರಿಟಿ ಬೇಸಿಸ್ ಇಲ್ಲ, ರ್ಯಾಂಡಮ್ ಸೆಲೆಕ್ಷನ್. ನನಗೆ ಇಷ್ಟ ಇಲ್ಲ, ನೀನು ಇಷ್ಟ ನಾ ಕೇರೇ ಮಾಡಲ್ಲ. ನನಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಇದ್ರೆ ನಾವೇನು ಮಾಡಕ್ಕ? ನೀನು ಜಡ್ಜ್ ಆಫ್ ಆಲ್ ದಿ ಜಡ್ಜಸ್ ಈಸ್ ಜುಡಿಷಿಯಲ್ ಕಾನ್ಶಿಯನ್ಸ್. ಆ ಮನುಷ್ಯನಿಗೆ ಜುಡಿಷಿಯಲ್ ಕಾನ್ಶಿಯನ್ಸ್ ಇದ್ರೆ ಅವ ಜಡ್ಜ್. ಆ ಜುಡಿಷಿಯಲ್ ಕಾನ್ಶಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ಒಂಥರ ಲಾ ಗ್ರಾಜ್ಯುಯೇಟು ಆದರೆ ಲಾಯರ್ ಅಲ್ಲ ಅಂತ ಹೇಳ್ತೀವಲ್ಲ, ಹಾಗಾಗ್ತದೆ. ಗೌರವ ಕೊಡೋದ್ರಿಂದ ಅದನ್ನ ಜಾಸ್ತಿ ಆಗಲ್ಲ, ಆತನ ನೆನತೆಯಿಂದ ಆ ನ್ಯಾಯಾಲಯದ ಗೌರವಕ್ಕೆ ಜಾಸ್ತಿ ಆಗುತ್ತೆ. ಹಾಗೆ ಇನ್ನೊಂದೇನಾಗಿದೆ ಅಂತ, ನಿಮ್ಮಲ್ಲಿ ಶಕ್ತಿ ಎಲ್ಲರಿಗಿದೆ, ಜ್ಞಾಪಕ ಶಕ್ತಿ ಏನು ಮರೆಯೋದಿಲ್ಲ. ನನಗೊಂದು ಸತಿ ಕೇಳಿದ್ರು, ಸರ್ ನಿಮ್ಗೆಲ್ಲ ಸೇರಿ ನಮ್ಮಲ್ಲಿ ಮರು ಆಗ್ತಾ ಇದೆ, ನೀವು ಜ್ಞಾಪಕ ಚೆನ್ನಾಗಿ ಇಟ್ಕೊಳ್ತೀರಲ್ಲ, ಹೇಗೆ ಇಟ್ಕೊಳ್ತೀರಿ? ಏನಿಲ್ಲ, ನೀವು ಮರೆಯೋದು ನಿಮ್ಗೆ ತೊಂದರೆನೂ ಆಗಲಿಲ್ಲ, ಜ್ಞಾಪಕ ಶಕ್ತಿ ಚೆನ್ನಾಗಲಿ ಇಟ್ಬೋದು, ಆದರೆ ನೀವು ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ. ಹೇಗೆ ನೀವು ಮನಸ್ಸು ಮಾಡಿ ಜ್ಞಾಪಕ ಇಟ್ಕೊಳ್ತೀವಿ? ನಾನು ಓದ್ತೀನಿ ಮರ್ತೋಗ್ತೀನಿ, ನೀವು ಹಾಗಿರ್ತೀರಲ್ಲ. ಕೆಲವು 2 ನಿಮಿಷದಲ್ಲಿ ಪ್ರೂವ್ ಮಾಡ್ತೀನಿ ನಿಮಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ. ನಿಮ್ಮ ಅವ್ರಿಗೆಲ್ಲ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಓಕೆ ನಾನು ಕೇಳೋ ಇದಕ್ಕೆ ಅಂದ್ಕೊಂಡ್ರಿ, ಇವಾಗಲೇ 2 ನಿಮಿಷದಲ್ಲಿ ಪ್ರೂವ್ ಮಾಡ್ತೀನಿ ನಿಮಗೆ ಜ್ಞಾಪಕ ಶಕ್ತಿ ಬಹಳ ಚೆನ್ನಾಗಿದೆ, ಆದರೆ ಅದನ್ನ ಯಾಕೆ ಯೂಸ್ ಮಾಡ್ಕೊಳ್ತಾ ಇಲ್ಲ? ಆದ್ರೆ 32 ರೂಲ್ ಗೊತ್ತಾಗದೆ ಇರ್ಬೋದು, ಅದು ಇನ್ನೊಂದು 91 CRPC ಗೊತ್ತಾಗದೆ ಇರ್ಬೋದು, 468 ಗೊತ್ತಾಗದೆ ಇರ್ಬೋದು, ಇರ್ಬೋದು, ಜ್ಞಾಪಕ ಬರದೇ ಇರ್ಬೋದು. ಅದು ಇವಾಗ ಮೊನ್ನೆ ಓದಿದ್ದು. ಶರಪಂಜರದಲ್ಲಿ ಹೀರೋಯಿನ್ ಯಾರು? ಹೆಂಗ್ ಬರ್ತಾರೆ ಅಲ್ವಾ? ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅಲ್ವಾ? ಈ ಹಾಡು ಹೇಳಿದಾರು PV ಶ್ರೀನಿವಾಸ್, ಆ ಹಾಡು ಹೇಳಿದ್ರು ತಲಕ್ ಮಹಮೂದ್. ಆಮೇಲೆ ಅದು ಯಾವುದೋ ಬಂತಲ್ಲ, 5 ಕಿಟಕಿ 4 ಮನೆ ಬಾಗಿಲು ಸೀರಿಯಲ್ಗಳು ಬರುತ್ತಲ್ಲ, ಅದು ನೋಡ್ಬೇಕಾದ್ರೆ ಅದರಲ್ಲಿ ಅವ್ರ ಹೆಸರು ಇದಲ್ಲ. ಬೆಳಗ್ಗೆ ಈ ಮನೆ ಹಿಂಸು ಆ ಮನೆ ಹಿಂಸು ಅಥವಾ ವಾದ್ಗಿತ್ತಿ ಜಗಳ ಆಡ್ತಿರ್ತಾರೆ ಅಲ್ಲಲ್ಲ, ಅವಳು ಗಂಡ ಅವ್ನು ಗಂಡ ಅಲ್ಲ ಇನ್ನು. ಆಮೇಲೆ ಅವರು ಗ್ಲಿಸರಿನ್ ಹಾಕ್ಕೊಂಡು ತೋರಿಸೋ ಕಣ್ಣೀರನ್ನ ನೋಡಿ ನಾವು ನಿಜವಾದ ಕಣ್ಣೀರು ಬಿಟ್ಟು ಮನೆಗೆ ನಿಜವಾಗ್ಲು ಅದು ಕ್ರೈಮು ಇನ್ನೊಂದು ಮತ್ತೊಂದು ಮಾಡಿ 9 ಗಂಟೆ 10 ಗಂಟೆ 11 ಗಂಟೆಗೆ
4 ಮರ್ಡರು, 3 ಕಿಡ್ನ್ಯಾಪಿಂಗು ಆಗೋ ತನಕ ಊಟ ಇಲ್ಲ, ಆಯಮ್ಮಂಗೂ ಇಲ್ಲ, ಗಂಡಂಗೂ ಇಲ್ಲ. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದಲ್ಲ, ಅವ್ರು ಯಾರೋ ಬೇಕಾಗೋದಕ್ಕೆ ಅಷ್ಟೇ. ಅಂದರೆ ಅದನ್ನು ನಾವು ಜ್ಞಾಪಕ ಇಟ್ಕೊ. ಅಲ್ಲಿ ನೋಡ್ತಾ ಇದ್ದೆ, ಅವ್ರು ಗಂಡ ಬಂದು ಆ ಗಂಡನೋ ಹೆಂಡತಿನೋ ಬಂದು ತಲೆ ನೋಯ್ತಾ ಇದ್ದೆ, ಮಾತ್ರ ಒಂದು ನಿಮಿಷ ಇದೆ. ಆ ಮಗು ಬಂದರೆ ಮಗುನೂ ತಳ್ಳು, ಆಗದೆ ಸುಮಾರು ವರ್ಷಕ್ಕೆ ಒಂದು ಮಗು ಆಗಿರುತ್ತೆ. ಅದನ್ನು ಆ ಕಡೆ ಮಗು ಅಲ್ಲ, ಗಂಡ ಅಲ್ಲ, ಹೆಂಡತಿ ಅಲ್ಲ, ವೇಸ್ಟ್ ಅಲ್ಲ. ಆದರೆ ಅಲ್ಲಿ ಯಾಕೆ ಅದಕ್ಕೆ ಇಂಟ್ರೆಸ್ಟ್ ಆ ರೀತಿ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಬೇರೆ ಯಾವುದೇ ನಮ್ಗೆ ಬೇಕಾದ ನಿತ್ಯಂ ಸನ್ನಿಹಿತ ಕರ್ತವ್ಯಂ ಧರ್ಮ ಸಂಗ್ರಹ. ಇದು ನಮ್ಮ ಅಗಾಧವಾದ ಅಕಾಲದ ಪಾಂಡಿತ್ಯ. ಅಂದರೆ ನಮ್ಮಲ್ಲಿ ಅಂಬೇಡ್ಕರ್ಗಳು ಬಂದವರು, ನಮ್ಮಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ವಲ್ಲಭಾಯ್ ಪಟೇಲ್ ಅವರು, ಅಧಿರಥ. ನಾವು ಭೀಷ್ಮರು ನೋಡಿಲ್ಲ, ದ್ರೋಣಾಚಾರ್ಯ ನೋಡಿಲ್ಲ. ಆದರೆ ನಮ್ಮ ಭೀಷ್ಮರಿಗಿಂತ ಎತ್ತರವಾದವರು, ದ್ರೋಣಕ್ಕಿಂತ ಎತ್ತರ ಆದವರು ವಲ್ಲಭಾಯ್ ಪಟೇಲ್, ಮುಖ್ಯ ಮನುಷ್ಯ ಇಂಥವ್ರು ನೋಡಿ. ಸುಭಾಷ್ ಚಂದ್ರ ಬೋಸ್ ನೋಡಿ. ನಮ್ಮ ಸಮಾಜದಲ್ಲಿ ಅವ್ರು ಇದ್ರು ಅಂತ ಹೆಸರಿದೆ. ಆದರೆ ಅಂಥದ್ರಲ್ಲಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ಏನನ್ನ ಬೇಕಾಗಿರೋದೆಷ್ಟು ಒಂದು ನಮ್ಗೆ ಎಷ್ಟು ಋಣ ಇದೆ, ಬದ್ಧತೆಗೆ ಟು ಕೀಪ್ ದಿ ಬಾಡಿ ಅಂಡ್ ಸೋಲ್ ಟುಗೆದರ್ ಅಷ್ಟೇ. ಆದರೆ ನಾವು ವ್ಯರ್ಥವಾದ ಹೋರಾಡಿ ನಾವು ಅದು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ಎಲ್ಲ ಇದೆ. ಜೀವನದಲ್ಲಿ ಬೇಡ ಅಂತ ಹೇಳೋದ್ರಲ್ಲಿ ಸಿಗುವ ಸುಖ ಬೇಕು ಅಂತ ಹೇಳೋದ್ರಲ್ಲಿ ಬರೋದಿಲ್ಲ. ಒಂದು ಸತಿ ಹೇಳ್ತಾರೆ, ಇದು ಭಗವದ್ಗೀತೆ ಒಳಗಡೆ ಅವದಕ್ಕಿಂತ ಕೊನೆಗೆ ಕ್ಲಾಸ್ ಎಕ್ಸಾಮಿನೇಷನ್ ಅರ್ಜುನ ಒಂದು ಸತಿ ಮಾಡ್ತಾರೆ. ಏನಪ್ಪ ನೀನೇ ಹೇಳ್ದಲ್ಲಪ್ಪ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಹಂಗೆ ಅದನ್ನು ಹೇಳ್ದು ಇದು ಮತ್ತೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಕಷ್ಟ ಅಂತ ನೀನು ಅದು ಹೇಳ್ತಲ್ಲ. ಅದು ಸ್ನೇಹ ಆಗ್ಬೋದು, ಸ್ನೇಹಿತ ಆಗ್ಬೋದು, ಇಲ್ಲ ಅದು ದುಡ್ಡುಗಿರಿ ಆಗ್ಬೋದು. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅವಾಗ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ದುರ್ಲಭಂ ಮನೋನಿಗ್ರಹಂ. A great warrior, it is very difficult, I know, I admit. You cannot control your sight, you can ದುರ್ಲಭಂ ಮನೋನಿಗ್ರಹಂ. ಆದರೆ ವೈರಾಗ್ಯ ಅಂದರೆ ಎಲ್ಲ ಬಿಟ್ಬಿಟ್ಟು ಇದು ಕಾವ್ಯ ಹಾಕ್ಕೊಂಡು ಕಾಶಿಗೆ ಹೋಗಿ ಮಾಡೋ ಜವಾಬ್ದಾರಿಗಳನ್ನೆಲ್ಲ ಮಾಡಿ ಸುಮಾರು ಕೇಸುಗಳಿಗೆ ದುಡ್ಡು ತೊಗೊಂಡು ನಡೆಸಿ ನಾನು ಕಾಶಿಗೆ ಹೋಗ್ತಾ ಇದ್ದೀನಿ, ಟೈಮ್ ಇಲ್ಲ ನನಗೆ ಅಂತಂದರೆ ನೋ, ದಟ್ ಇಸ್ ನಾಟ್ ದಿ ಕೇಸ್. ಇದೇ ಕಾಶಿ ಅವಾಗ ಕಾವ್ಯ ಥರ. ನೀವು ಕ್ಲೈಂಟ್ ಡ್ರಾಫ್ಟ್ ಮಾಡಬೇಕಾದ್ರೆ ಅದೇ ಒಂದು ವೇದಾಧ್ಯಯನ ಅಂದದ್ದು. ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದೇ ಒಂದು ಅಭಿಷೇಕ, ಆರ್ಗ್ಯುಮೆಂಟ್ ಮಾಡೋದೇ ಒಂದು ಮಂಗಳಾರತಿ. ಒಂದು ಈ ಥರ ಅಭಿಷೇಕ ಮಾಡಿದ್ದೀನಿ ಅಂತ ಪರಮಾತ್ಮ ಯಾರು ನಮ್ಮ ಕರ್ತವ್ಯ ದೇವರಿದ್ದಾರೆ ಪರಮಾತ್ಮ ತಿಳ್ಕೊಂಡ್ರೆ ಅವಾಗ ಆ ಭಕ್ತಿಗೆ ಒಂದು ಇದು. ಯಾವಾಗಲೂ ಅಷ್ಟೇ, ಗಾಡ್ಸ್ ಆರ್ ನಾಟ್ ಕಮ್ಯುನಲ್, ಗಾಡ್ ಫಾಲೋಯರ್ಸ್ ಆರ್ ಮೇಕಿಂಗ್. ಇನ್ನೊಂದು ಹೇಳಬೇಕು ಅಂತಂದರೆ, ಜೀವನದಲ್ಲಿ ನಾವು ಸಂಪಾದನೆ ಮಾಡೋದು ಏನೂ ಇಲ್ಲ, ಆ್ಯಶ್ ಟು ಆ್ಯಶ್, ಸಾಯಿಲ್ ಟು ಸಾಯಿಲ್. ಆದರೆ ನಾವು ತಿಳ್ಕೋಬೇಕಾಗಿರೋದಿಷ್ಟೇ, ನಾವು ಯಾರಿಗೆ ಏನು ಮಾಡಿದ್ದೀವಿ. ಇನ್ನು ನ್ಯಾಯಾಲಯದ ವಿತರಣೆ ಈಗ ಒಂದೇನಾಗುತ್ತೆ ಅಂತಂದರೆ, ನಿಮಗೆ ಕಲ್ಚರಲ್ ಹೆರಿಟೇಜ್ ಹೇಗೆ ಅಂದರೆ ನಮ್ಮ ಇಂಡಿಯನ್ ಕಲ್ಚರ್ಗೆ ಕೊನೆಯ ಉದಾಹರಣೆ ಕೊಟ್ಟು ನಾನು ಇರ್ತೀನಿ. ಒಮ್ಮೆ ಈ ಬರ್ನಾಡ್ ಶಾ ಭಾಳ ಆಕ್ವರ್ಡ್ ಆಗಿದೆ ನೋಡೋದಕ್ಕೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಬ್ಯೂಟಿಫುಲ್ ಆಗಿರೋ ಒಂದು ಲೇಡಿ, ಮಿಸ್ಟರ್ ಬರ್ನಾಡ್ ಶಾ, ವಿಲ್ ಯು ಮ್ಯಾರಿ ಮೀ? ಶಿ ವಾಸ್ ವೆರಿ ಗುಡ್. ಏಕೆಂದ್ರೆ ಐ ವಾಂಟ್ ಟು ಗೆಟ್ ಎ ಚೈಲ್ಡ್ of your stature, that is of your intelligence and my complexion. See, after marrying you can divorce me and go away, just only I want to conceive a child. ಆಮೇಲೆ ಅದಕ್ಕೆ ಏನು ಹೇಳ್ತಾರೆ ಬರ್ನಾಡ್ ಶಾ ಅಂದರೆ, ಓಕೆ ಐ ಆಮ್ ರೆಡಿ ಫಾರ್ ಮ್ಯಾರೇಜ್, ಡೈವರ್ಸ್ and everything, but if the child that is going to born, if it is of my complexion and your intelligence, ಏನು ಮಾಡ್ತೀವಿ ಅರ್ಥ ಆಯ್ತು? See, that was the intelligence and culture of Westerns. I am privileged to give another example from Indian culture. When great Swami Vivekananda was asked a similar question by a lady, whether he was ready to marry her. Yakantre, no, please marry me. If you want to go back to India, you can go back.
ಐ ವಾಂಟ್ ಟು ಬಿಕಮ್ ಎ ಮದರ್ ಟು ಎ ಚೈಲ್ಡ್ ಲೈಕ್ ಯು. ಅವ್ರಿಗೆ ಈ ಸನ್ಯಾಸಿಗಳು ಯತಿಗಳು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಅವ್ರಿಗೆ ಗೊತ್ತಿರೋ. ಸೊ ಯು ವಾಂಟ್ ಟು ಬಿಕಮ್ ಮದರ್ ಆಫ್ ಎ ಚೈಲ್ಡ್ ಲೈಕ್ ಮೀ ಅಂತ 6 ಅಡಿ ಹಿಂದೆ ಹೋಗಿ ಆಕೆ 2 ಕಾಲು ಮುಟ್ಟಿ ನಮಸ್ಕಾರ ಮಾಡ್ಸಲ್ಲ. ಐ ಆಮ್ ಯುವರ್ ಸನ್, ಯು ಆರ್ ಮೈ ಮದರ್, ಕೈಂಡ್ಲಿ ಬ್ಲೆಸ್ ಮೀ. ದಿಸ್ ಹ್ಯಾಪನ್ಸ್ ಇನ್ ಇಂಡಿಯಾ. ಈ ಮಣ್ಣು, ಈ ನೀರು, ಈ ಮರ, ಈ ಜಲ, ಈ ಗಾಳಿ, ಅದಕ್ಕೆ ಕಾಪಿರೈಟ್ ಸಂಸ್ಕೃತಿ ಅಂತ ಹೇಳಿದ್ರೆ ಮೈಸೂರು ನಗರ ಇಲ್ಲಿರೋರು ಒಂಥರ ಆಡೆಡ್ ಅಡ್ವಾಂಟೇಜ್. ಯಾಕೆ ಅಂತ ಹೇಳಿದ್ರೆ ಈ ಟೆನಿಸಲ್ಲಿ ಆಡ್ಬೇಕಾದ್ರೆ ಹೇಳ್ತಾರೆ ಅಡ್ವಾಂಟೇಜ್ ಬೋರ್ಡ್, ಅಡ್ವಾಂಟೇಜ್ ಬೇಕಾದ್ರೆ ಅಂತ ಹೇಳ್ತಾರೆ. ಹಾಗೆ ಬೇಸಿಕ್ ಅಡ್ವಾಂಟೇಜಲ್ಲಿ ನೀವಿದ್ದೀರಿ. ಪ್ರಿಸಂಪ್ಷನ್ ಈಸ್ ಎವ್ರಿ ಒನ್ ಹ್ಯಾಸ್ ಎ ಗುಡ್ ಕಲ್ಚರ್ ಬಿಹೈಂಡ್ ಹಿಮ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ, ಭಗವಂತ ಒಳ್ಳೆಯದು ಮಾಡಲಿ, ಒಳ್ಳೆ ತೃಪ್ತಿದಾಯಕವಾದ ಜೀವನ ಸಿಗಲಿ. ಮನುಷ್ಯನ ಯಾವಾಗಲೂ ಹಣದಿಂದ ಅಳಿಬೇಡಿ, ಚೆಲುವಿನಿಂದ ಅಳಿಬೇಡಿ. ಅವನ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತಾ ನೋಡಿ, ಅವ್ನು ಏನು ಮಾತಾಡ್ತಾನೆ, ಏನು ನಡೆಸ್ತಾನೆ. ಎಷ್ಟು ಸತಿ ನೀವು ಕುರುಡನಿಗೆ ಕಣ್ಣು ಕೊಡದೇ ಇದ್ರೂ ಬೇಡ, ಅವನು ಕುರುಡ ಅಂತ ಹೀಯಾಳಿಸ್ತಾರೆ. ಇಷ್ಟು ಮಾತ್ರ ಹೇಳಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನೀವೆಲ್ಲರಿಗೂ ಓದಬೇಕಾದ್ರೆ ಗಮನ ಇಟ್ಟು ನೋಡಿಕೊಂಡ್ರೆ ಅಪ್ಲಿಕೇಶನ್. ಸೊ this law is not only a science but also an art, applying the knowledge what you have acquired. Anyhow, I am grateful. Yakendra ನಮ್ಮ ಕಲ್ಚರಲ್ ಕ್ಯಾಪಿಟಲ್. I was very fond of this cultural and I am also now, but I had a great occasion, opportunity and luck to come to Mysore on an ideal situation. And I apologize for arriving late due to some reasons beyond my control. I was not intending ಪ್ರಶ್ನೆ ಒಂದು. ಎರಡನೇದು, ನಾವು ಯಾವ್ದಾದ್ರು ವಿಷಯ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಗೊತ್ತಾದರೆ ಟೆನ್ಷನ್ ಜಾಸ್ತಿ ಆಗ್ತಾರೆ. ಅದೇ ರೀತಿ ಅದ್ರ ಸೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾದರೆ, ನೀವು ಯಾವುದೋ ಒಂದು ಅಟೆಂಡ್ ಮಾಡಿಲ್ಲ ಅಂತ ನಿಮ್ಗೆ ತಲೆಯಲ್ಲಿ ಬಹಳ ಟೆನ್ಷನ್ ಆಗ್ತಾ ಇತ್ತು ಅಂತ, ಅದು ಯಾವತ್ತೋ ಒಂದು ಅದಕ್ಕೆ ನೋಟ್ ಹಾಕಿದ್ದೆ ನಾನು ಡಿಸೆಂಟು ಅಂತ ಸಿಗ್ಬಿಟ್ರೆ ನಿಮಗೆ ಅದಕ್ಕಿಂತ ದೊಡ್ಡ, ನಾಳೆ ನೀವು ಹೀರೋ ಆಗ್ತೇವೆ ಬೆಳಗ್ಗೆ. ಆ ಮ್ಯಾಟ್ರ್ ಬಂದಾಗ ಐ ಹ್ಯಾವ್ ಶೋನ್ ಮೈ ಡಿಸೈನ್, ಹಿಯರ್ ಇಸ್ ಇಟ್, ನನ್ನ ಇಚ್ಛೆಗೆ ವಿರುದ್ಧವಾಗಿ ಮಾಡಲಾಗಿದೆ ಇದು ಆದೇಶ ಅನ್ನೋದು. ಹಾಗೆ ನಿಮ್ಗೇನಾದ್ರು ಸೊಲ್ಯೂಷನ್ ಇದೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ ನಿರಾಳವಾಗಿರುತ್ತೆ. ನಮ್ಮಲ್ಲಿ ಏನಂತಾರೆ, ತೊರೆ ಬಿಟ್ಟ ಹಾವು ಥರ ಆಗ್ಬಿಡ್ತಾರೆ ಮನುಷ್ಯ ಅಂತಲ್ಲ, ಹಂಗಾಗುತ್ತೆ. ಹಾಗೆ ಆ ದುರ್ಯೋಧನ ವಿಧ ಅಂತ ಒದ್ದಾಡ್ತಾ ಇದ್ದಾರೆ. ಆ ಒದ್ದಾಡ್ತಾ ಇದ್ದಾಗ ಏನಾಗಿದೆ, ಏನು ಗೊತ್ತಾ ಅವ್ನು ಯೋಚನೆ ಕಾಣ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ಏನು ಕಾಣ್ತಾ ಇತ್ತು ಅವನಿಗೆ ಅಂದರೆ, ನಾನು ಮಾಡಿದ್ದು ತಪ್ಪೇ ಇರ್ಬೋದು. ಆ ದ್ರೌಪದಿನ ನಿಮ್ಮ ಮನೆಯಲ್ಲಿ ಇರಲಿಲ್ಲ, ಆ ಹೆಣ್ಮಗಳು ದ್ರೌಪದಿನ ದರ ಅಂತ ಎಳ್ಕೊಂಡು ಬಂದು ದುಶ್ವಾಸನಿಗೆ ಸೀರೆ ಹೇಳಿ ಅಂತ ಹೇಳಿದೆ, ನಾನು ತೊಡೆ ಮೇಲೆ ಕೂತ್ಕೊಂಡು ಅಂತ ಹೇಳಿದೆ. ಅವಾಗೇನೋ ಕೋಪ ಇತ್ತು, ಮಾಡಿದೆ. ಅದು ದುರ್ಯೋಧನ ಬೈ ನೇಚರ್ ಕೆಟ್ಟವನಲ್ಲ. ಪಾಂಡವ್ರಿಗೆ ಮಾತ್ರ ವೈರಿ, ಅವನು ದೇಶ ಪ್ರಪಂಚಕ್ಕೆಲ್ಲ ವೈರಿ ಅಲ್ಲ. ಅದು ಜ್ಞಾಪಕ ಇಟ್ಕೊಳ್ಳೋಣ, ಅದಾದ ಬೇರೆ. ಆದರೆ ಆ ಒಂದು ಕೋಪದಲ್ಲಿ ಮಾಡಿದ ಅನಾಹುತ ಏನಾಯಿತು, ಹೀಗೆ ಮಾಡಿದ್ದಕ್ಕೆ ಆ ಭೀಮ ಏನು ಕೆಲಸ ಕೊಟ್ಟ ನನ್ನ ತಮ್ಮನಿಗೆ, ಬಿಟ್ಬಿಡು ಆತ, ಅದೇನೋ ಕೆಳಗಡೆ ಹಾಕ್ಕೊಳ್ಳೋದಂತೆ, ಕರುಳು ಬಗೆಯದಂತೆ, ಹಿಂಗೆ ತೆಗಿಯೋದಂತೆ, ಹಿಂಗೆಲ್ಲ ಮಾಡ. ಈ ಭಾನುಮತಿ ನನ್ನ ಹೆಂಡತಿ ಇದ್ದಾಳಲ್ಲ, ಅವಳು ದ್ರೌಪದಿಗಿಂತ ಬಹಳ ಪಟ್ಟು ಸುಂದರವಾಗಿದ್ದಾಳೆ. ನಾನು ಸತ್ತೋದ ಮೇಲೆ, ಕೊನೆಯವನಾಗ ನಾನು ಸತ್ತೋದ್ಮೇಲೆ ಇನ್ಯಾರು ಇರಲ್ಲ, ಏನ್ ಗತಿ ಕೊಡ್ತಾರೋ ನನ್ನ ಹೆಂಡತಿಗೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಆವಾಗ ಒಂದು ವಿಷಯ ಜ್ಞಾಪಕ ಬರುತ್ತೆ. ಏನು ಅಂತ ಹೇಳಿ, ಹೌದು ಪಾಂಡವರು ಅಧಿಕಾರಕ್ಕೆ ಬರ್ತಾರಲ್ಲ, ಯಾರಾಗ್ಬೋದು? ರಾಜ ಯುಧಿಷ್ಠಿರ. ಓಹ್ ಹೌದಲ್ವಾ, ಯುಧಿಷ್ಠಿರ ಆದರೆ ನನ್ನ ಹೆಂಡತಿಗೆ ತೊಂದರೆ ಆಗಲ್ಲ, ಬಿಡು ಆರಾಮಾಗಿರ್ತಾಳೆ ಅಂತ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮೈಂಡಲ್ಲೇ ಇರ್ತದೆ. ಸಿ ದಟ್ ಈಸ್ ದಿ ಕೈಂಡ್ ಆಫ್ ಮೈಂಡ್ ವಿಚ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಎ ಜಡ್ಜ್. ನಾವು ಏನೇ ಜಗಳ ತಕ್ಷಣ ಏನೇ ಮಾಡಲಿ, ಏನೇ ರೇಗಾಡಲಿ, ನನ್ನ ಕಂಡ್ರೆ ನಿಂಗಾಗಲ್ಲ, ನಿನ್ನ ಕಂಡ್ರೆ ನಂಗಾಗಲ್ಲ ಅಂತಾರೆ. ಆ ಕೇಸ್ ವಿಷಯ ಬಂದಾಗ ಬಿಡ, ಅವನು ಏನಾಗಲ್ಲ, ಏನೋ ಮಾತಾಡ್ತಾನೆ, ಪರವಾಗಿಲ್ಲ ಬಿಡು, ಮಾತಾಡ್ಕೊಡೋದು. ಸಿನಿಮಾ ನೋಡಿದಾಗ ಮತ್ತೊಬ್ಬರು ತಪ್ಪಿಸ್ಕೊಂಡ್ಬಿಡೆ, ನಿಂಗೆ ಆಗೋ ಕಡೆ ನೋವಾದರೆ ಅವಾಗ ಒದ್ದಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ಮಲಗಿಬಿಟ್ಟಿದ್ದಾರೆ ನೋಡಿ,
ಬಹಳ ಚಿಕ್ಕವನು ಅಂತಲ್ಲಪ್ಪ, ಅಭಿಮನ್ಯುನೇ ಬಿಡ್ಲಿಲ್ಲ ನಾವು. ಹಂಗೆಲ್ಲ ಬೇಡಪ್ಪ ಅಂಗಡಿ ಹೋಗೋಣ. ಸರ್ ನಾನು ಒಂದು 50 ಕೋಟಿ ಸಂಪಾದನೆ ಮಾಡಿಸ್ತೀನಿ. ನಿಂದ ಯಾಕೆ ದುಡ್ಡು? ನಿಂದಲ್ಲ ಅದು. ನಿನ್ನೆ ಪುರಂದರದಾಸ್ ಹೇಳ್ತಾರಲ್ಲ, ಮುನ್ನ ಶತಕೋಟಿ ರಾಯರುಗಳ ಅಳಿದ ನೆಲವ ತನ್ನೆದನ್ನು ನೆನೆಸಿ ಶಾಸನವ ಬರೆಸಿ ಭಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳ ವಿಕ್ಕೆ ಚನಿಗನ ಹಸುನಿಗೆ ಎಳೆದು ಹಾಕುವ. ಆ ಹೆಸರು ಹೊರಟೋಗುತ್ತೆ. ಸುಧೀಂದ್ರ ಬಂದರು, ಸುಧೀಂದ್ರ ಅವ್ರು ಹೋದ್ರು ಅಂತೇಳಿ ಆ ಒಂದು ಅದೇ ಕೈಕಾಲುಗಳಿಗೆ ತಲೆ ಕಣ್ಣುಗಳಿಗೆ ಸುಧೀಂದ್ರ ಅಂತ ಯಾರು ಕರಿತಿದ್ರಿ. ಸುಧೀಂದ್ರ ಹೋಗ್ಬಿಡ್ತಾನೆ, ಅವನ ದೇಹ ಮಾತ್ರ ಇರುತ್ತೆ. ಅವರೆಲ್ಲ ನಮ್ಗೆ ಗೊತ್ತಿಲ್ಲ. ದಟ್ ಮೀನ್ಸ್ ಟು ಸೇ ಇವನ್ ದಿ ನೇಮ್ ಗಿವನ್ ಟು ಯು ಈಸ್ ನಾಟ್ ಯುವರ್ಸ್. ಪ್ರಾಪರ್ಟಿಯಿಂದಲ್ಲ, ಹೆಂಡತಿಯಿಂದಲ್ಲ, ಮಗನಿಂದಲ್ಲ, ಯಾರು ಇದು. ಮತ್ತೆ ಏನು ಅಂದರೆ ಈ ಸಮಯ ಮಾತ್ರ ನಿಂದು. ಅದಕ್ಕೆ ಎಷ್ಟು ಚೆನ್ನಾಗಿ ಏನು ಮಾಡ್ತೀವಿ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಅವ್ರು ಏನು ಮಾಡ್ತಾರೆ, ನನಗೆ ಇಷ್ಟೊಂದು ಹಣ ಸಂಪಾದನೆ ಮಾಡಿದ್ದೀನಿ ನಾನು, ನಮ್ಗೆ ಗೊತ್ತಿಲ್ಲಪ್ಪ. ಕೊನೆಗೆ ಏನು ಹೇಳ್ತಾರೆ ಅಂದರೆ, ಅವನು ಎಲ್ಲೋ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಗ್ತಿರ್ತಾರೆ ಅಕ್ಯೂಸ್ಡ್ ಅಂತ ಕಾಣುತ್ತೆ. 50 ಕೋಟಿ ಸಂಪಾದನೆ ಮಾಡಿದ್ದೀನಿ, 25 ಕೊಟ್ಬಿಡ್ತೀನಿ ನನಗೆ 2 years. ನಿನ್ ಬುದ್ಧಿ ಅಲ್ಲೂ ಬಿಟ್ಟಿಲ್ಲ. ಮೊದಲು ಕೊಟ್ಟಲ್ಲಿ ಲಂಚ ಪ್ರೇರೇಪಣೆ ಸೆಕ್ಷನ್ 9, 8 ಆಯ್ತು. ಅದು ಬಿಟ್ಟ ಮೇಲೆ ಅದು ಅರ್ಧ ಕೊಡ್ತೀನಿ, 50 ಕೊಡ್ತೀನಿ ಅಂತ ಹೇಳಿ ಅರ್ಧ ಕೊಡ್ತೀನಿ. ಹೋಗ್ಲಿ 50 ತಗೊಂಡ್ಬಿಡಪ್ಪ, ನಮ್ಗೊಂದು 2 ವರ್ಷ ನಾನು ಹೆಂಡತಿ ಮಕ್ಕಳ ಜೊತೆ ಓಡಾಡೋಕೆ ಅವಕಾಶ ಕೊಡು, ಚಿಕ್ಕವನು ಅಂತ. ಆ ಗಳಿಗೆ ಇನ್ನೂ ಮುಗಿದಿಲ್ಲ ನಿಂದು. ಮುಗಿಯೋದಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಏನು ಎಕ್ಸ್ಟೆನ್ಷನ್ ಪ್ರಶ್ನೆ ಇಲ್ವೇ ಇಲ್ಲ. ಪೋಸ್ಟ್ ರಿಟೈರ್ಮೆಂಟ್ ಕ್ವಶನ್ ಯಾವುದು ಇಲ್ವೇ ಇಲ್ಲ. ಹಾಗಾದ್ರೆ ನಂಗೆ ಇನ್ನೂ ಎಷ್ಟಿದೆ? ನೀನು ಮಾತಾಡ್ತಾ ಎಲ್ಲ ವೇಸ್ಟ್ ಆಯಿತು. ಇನ್ನೊಂದು ನಿಮಿಷ ಇದೆ. ಹಾಗಾದ್ರೆ ಹೇಳೋದು ಬರೀಬೋದಾ? ನೀನು ಎಷ್ಟೇ ಡ್ಯಾನ್ಸ್ ಮಾಡಿ 1 ನಿಮಿಷ ನಿನ್ನ ತಟ್ಟೆಗೆ ಬರೋಲ್ಲ. 1 ನಿಮಿಷ ಆದಮೇಲೆ ಅಷ್ಟೇ. ಅಲ್ಲಿ ಇದ್ದಿದ್ದು ಒಂದು ವೇಟ್ ಪೇಪರ್ ತೊಗೊಂಡ್ಬಿಟ್ಟು ಬೀಸ್ತಾನೆ ಯಾರಿಗೆ? ಹೆಂಡತಿ. ನಾನು 50 ಕೋಟಿ ಸಂಪಾದನೆ ಮಾಡಿದ್ದೀನಿ, ಹಾಳಾತು. 50 ಕೋಟಿ ರೂಪಾಯಿನೂ ನನ್ನ ಲೈಫ್ನ 1 ಸೆಕೆಂಡ್ ಎಕ್ಸ್ಟೆಂಡ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ. ಆದ್ದರಿಂದ ಆದಷ್ಟು ಬೇಗ ಒಳ್ಳೆ ಮಾರ್ಗಗಳಿಗೆ 50 ಕೋಟಿ ಖರ್ಚು ಮಾಡು. ನೀನು 50ಕ್ಕೆ ಇನ್ನೂ 50 ಹಾಕಿದ್ರು ನೀನು ಬೆಳೆಯೋಕ್ಕಾಗೋದಿಲ್ಲ ಬಾರ್ಬಿಟ್ಟು. ದಟ್ ಈಸ್ ಒನ್ ವೇ ಹೌ ಟು ಅರ್ನಿಂಗ್. ಇದೇ ಥರ ಅನಿತ್ಯಾನಿ ಶರೀರಾಣಿ, ಈ ಶರೀರ ಅನಿತ್ಯವಾಗಿದೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ, ವೈಭವ ನ ಏವ ನೈವ ಶಾಶ್ವತ, ನಿತ್ಯಂ ಸನ್ನಿಹಿತೋ ಮೃತ್ಯು. ಹಿಂದ್ಗಡೆ ಇರ್ತಾರೆ, ಯಾವ ಹಾಕ್ತಾರೆ ಗೊತ್ತಿಲ್ಲ. ಅದೇನು ಅಂದರೆ ಮೃತ್ಯು ಭಯ ಅಂತಲ್ಲ, ಮುಂಗಡೆನೂ ಬಂದು ಹಾಕ್ತಾರೆ, ಚಾಕು ಇಟ್ಕೊಂಡಿರ್ತಾರೆ ಯಾವ ಬೇಕಾದ್ರೆ. ನಿತ್ಯಂ ಸನ್ನಿಹಿತೋ ಮೃತ್ಯು. Justice Sudhindra Rao, coming from a humble background of a village advocate, was blessed by a few things, namely opportunity, guidance, and a challenge to be what he is today. Justice Sudhindra Rao was a learned advocate practicing in Bangarpet, as was mentioned earlier. He worked on the appellate side too, and at that moment I was associated with him in a given case where the judge had made a small error with a great effect. The result was he was wrong. How to tell the judge that he is wrong was the issue. Mr. Justice Sudhindra Rao, as a learned advocate on record for me, explained the difficulty of the local bar saying that the judge is wrong. So the mantle fell on me. All that was necessary to tell the judge was, in an appeal proceeding, an interlocutory application shall not remain undisposed of. If it is undisposed of and you have jumped to the conclusion then the merits, you are wrong. Particularly the interlocutory application was an application to receive additional evidence which had direct bearing on the outcome of the appeal. The learned judge had erred and the matter was remanded to him. After mentioning this, the judge said, I have understood, you can stop. And I am only tracing it to this effect. He was right in asking another person to put across this concept, and he instructed me so very well that we succeeded in the appeal. This was my first contact with Justice Sudhindra Rao. Thereafterwards, if I take
a few pages from his career as a judge of Lokayukta. The time allotted to me will not be sufficient. I will make it brief. Everyone has a duty to perform. Justice Sudhindra Rao, as a Lokayukta special judge, had numerous problems before him. He had to fight for bringing out the truth from the cartload of documents and tell the judge, tell the prosecuting counsel, you stress on this, you stress on that, and you have omitted to lead evidence on this aspect or something. I would make it short. The result was the highest executive of the state of Karnataka was sent to jail. You can't come across another judge. We are supposed to be fearless. Fearless for the purpose of putting it on paper. But to be fearless in action, a lot of courage is required. I lack that courage. I have not been able to tell anybody that is wrong in my entire professional career. I stomach everything that comes my way. If the other side is wrong, I'll only say there is another view. But Justice Sudhindra Rao did not mince words. He said, you are wrong. You have committed offence. I am giving you the minimum punishment. You be there. This is the sum and total of his integrity, his intelligence and his dedication, commitment. And in the High Court, his judgments are excellent. We all, every day we quote and relish quoting it again. The result is, he is our favorite judge in having laid down the law. Sir, you have not retired and you will continue to serve the cause of the judiciary in any capacity that befalls you. And nextly, if humble advocates come to you, please guide them and you will be rendering a greater service in this direction. Thank you very much, sir. Examination is ಅಂತ ಕೇಳಿದ್ರು. ಅವರು ಕೈ ತೋರಿಸೋರು, ಮಾತಾಡಲಿಲ್ಲ, ಕೈ ತೋರಿಸೋರು ಏನಿಲ್ಲ. ಆಮೇಲೆ ನಾನು ಎದ್ನಿತ್ಕೊಂಡೆ ಮತ್ತೆ ಒಂದು ಮೂರು ಕ್ವಶನ್ ಆನರಬಲ್ ಕೋರ್ಟ್ ಯು ವಿಲ್ ಪರ್ಮಿಟ್ ಅಂತ. ಇದು ನಾನು ರಿಹರ್ಸ್ ಮಾಡ್ಕೊಂಡಿದ್ದೆ ಇದನ್ನ. ಜಡ್ಜ್ ಹೇಳಕ್ ಮುಂಚೆ ಹೋಗೋ ಕೇಳೋ, ಏನು ಕೇಳ್ತೀವಿ ಕೇಳೋ ಅಂತ ಕೈತರಾಜು ಹೇಳಿದ್ರು. ಹೋದೆ, ಕಟ್ಟೆ ಮೇಲೆ ಕೈ ಹೀಗೆ ಇಟ್ಕೊಂಡು ಆ ಮುಖಕ್ಕೆ ಕೇವಲ 18 ಇಂಚು, ಕೆಂಪಮ್ಮನ ಮುಖಕ್ಕೆ ಕೇವಲ 18 ಇಂಚು ದೂರದಲ್ಲಿ ನಾನು ಉಸಿರಾಡಿದ ಮೈ ಮೇಲೆ ಬೀಳಬೇಕು. ಅಷ್ಟು ಸಮೀಪ ಹೋಗಿ ನಾನು, ಅಕ್ಕ, ನಾನು ಹಳ್ಳಿಯವನು, ಅಕ್ಕ ನೋಡೋ ತನಕ ಮಳಿಗೆ ಐತೆ, ಎಣಿಸೋ ತನಕ ತೆಂಗಿನ ಮರಗಳೈತೆ, ಸಿನಿಮಾ ಥಿಯೇಟ್ರ್ ಐತೆ, ಪೆಟ್ರೋಲ್ ಬಂಕ್ ಐತೆ, ಇಷ್ಟೆಲ್ಲ ಐತೆ. ನಾಳೆ ನೀನು ತೀರ್ಕೊಂಡ್ರೆ ಮಣ್ಣು ಮಾಡಕ್ಕೆ ಯಾರು ಇಲ್ವಲ್ಲಕ್ಕ, ಯಾವ್ದಾದ್ರು ಒಂದು ದತ್ತು ತಗೋಬಾರ್ದ? ಐ ಸ್ಟಾಪ್. ಒಂದು ತಗೊಂಡೆ ಹಿಂಗಾಯ್ತು ಕಣಪ್ಪ, ಬೇಡ. The judge said, I will record this as question and answer. They recorded the question, recorded the answer. ಯತಿರಾಜನ್ ನಾನು ಕೇಳಿದ್ರು, ಏನಾರು ಉಂಟೇನ್ರಿ? ಮತ್ತೆ ಹೀಗಂದ್ರು ಅವರು, ಬಡ್ಡಿ ಮಗ ಹಾಳು ಮಾಡ್ಬಿಟ್ಟ, ನನ್ನ ಬಡ್ಡಿ ಮಗ ಹಾಳು ಮಾಡ್ಬಿಟ್ಟ ಅಂತ. ಸರಿ, ಇವತ್ತೇ ಆರ್ಗ್ಯುಮೆಂಟ್ ಮಾಡಿ ಅಂತಂದ್ರು. ಅವತ್ತೇ ಮಾಡಿದ್ರು, ಅವತ್ತೇ ನಾವು ಮಾಡಿದ್ರು. ಇಟ್ ವಾಸ್ ಪೋಸ್ಟೆಡ್ ಟು 13th ಫಾರ್ ಪ್ರೊನೌನ್ಸ್ಮೆಂಟ್ ಆಫ್ ಜಡ್ಜ್ಮೆಂಟ್. 13th ಜಡ್ಜ್ಮೆಂಟ್ ಆಯಿತು. ನಾನು ಕೋರ್ಟ್ಗೆ ಓದಿದೆ. ದಿಸ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಸೆಕ್ಷನ್ 58 of the Evidence Act. What is admitted need not be proved. I reproduce here the further cross-examination with permission of the court ಅಂತ ಹೇಳಿ ಅದನ್ನು ಬರೆದ್ಬಿಟ್ಟು ಹೇಳಿದ್ರು. ವಿಟ್ನೆಸ್ ಸೇಸ್ ದಟ್ ಒಂದು ತಗೊಂಡೆ ಹಿಂಗಾಯ್ತು, ಬ್ಯಾಡ್ ಕಣಪ್ಪ. She has admitted, though she has denied in the witness box, though she has admitted in the witness box ಅಂತ ಹೇಳಿ ಮಾಡಿದ್ರು. ಜಡ್ಮೆಂಟ್ ಆಯಿತು. ಅಲ್ಲಿಗೆ ಮುಗಿಲಿಲ್ಲ. ನನಗೊಂದು ಅಂತ್ಯ ಆಗಬೇಕಾಗಿತ್ತಲ್ಲ ಆಫೀಸ್ನಲ್ಲಿ. ಸರಿ, ನೆಕ್ಸ್ಟ್ ಸ್ಯಾಟರ್ಡೆ ಬನ್ನಿ ಅಂತ ಹೇಳಿದ್ರು. ಕಕ್ಷಿಗಾರ, ನಮ್ಮ ಇದು ರಾಮನಗರದ ಕಕ್ಷಿಗಾರ ಕೆಂಪು ಟವಲ್ನೊಳಗೆ ಹಾಕೊಂಡ್ಬಿಟ್ಟು ಆ ನೋಟುಗಳು, ನಾಣ್ಯಗಳು, ಬೆಳ್ಳಿ ಸಿಲ್ವರ್ ಅಲ್ಲ, ಅದು ತಗೊಂಡು ಎಲ್ಲ ಮಾಡಿಕೊಂಡು ಬಂದ. ಒಂದು ಗೊನೆ ತೆಂಗಿನ ಎಳ್ನೀರು, ಒಂದಿಷ್ಟು ಪಡವಲಕಾಯಿ, ತೆಂಗಿನಕಾಯಿ ಎಲ್ಲ ತೊಗೊಂಡ್ಬಂದ್ರು. ನಮ್ಮ ವೆಂಕಟರಾಮಯ್ಯನವರು ತರಕಾರಿ ಇಟ್ಕೊಂಡ್ರು. ಆ ಕೆಂಪು ಬ್ಯಾಗ್ ತೆಗೆದು ನಾನು ಕೊಟ್ಟು, ನಾನು ಬೇಡಿ ನಿಮ್ಮ ಕೇಸಿಗೆ ಮಾಡಿ, ಇಲ್ಲ ಅಯ್ಯ ನಾನು ಸೋತಿದ್ದೆ, ನೀನು ಗೆದ್ದೆ, ಐತರಾಜ ನಾಶಿ ಭಾಷಣ ಬಡಿ ಮಗ ಚೆನ್ನಾಗಿ ಮಾಡಿದೆ ತಗೊಂಡು. ಯಾತಕ್ಕೆ 2 ಉದಾಹರಣೆ ಕೊಟ್ಟಿ ಅಂತ ಹೇಳಿದ್ರೆ, ಅಡ್ವೊಕೇಟಿನ ಚಾತುರ್ಯ ಒಳಗಿಂದ ಬರಬೇಕು. ನಿಮಗೆ ಯಾರು ಹೇಳ್ಕೊಟ್ರು ಬರೋದಿಲ್ಲ. ಇದು ನಿಮಗೆ ನೀವೇ ಮಾಡ್ಕೊಂಡು ಇದಕ್ಕೆ ಸ್ಫೂರ್ತಿ, ಸಾಧನೆ, ಸಾರ್ಥಕ, ಈ 3ನ್ನ ನಾವು ತಿಳ್ಕೊಂಡ್ರೆ ಸಾಧನೆ ಮಾಡ್ಬೋದು.
ಸಾಮಾನ್ಯ ನಾವುಗಳು ಕ್ರಾಂತಜ್ಞಾಂಶ ಮಾಡಿ ಅವ್ರು ಹೇಳಿದ್ರು, ಅಯ್ಯೋ ಅವರಿಗೆ ವೆಂಕಟರಾಮಯ್ಯನವರಿಗೆ ಪಾಪ ಸೂಕ್ಷ್ಮಜೀವಿ ತಡ್ಕೊಳ್ಳೋಕ್ಕಾಗೋದಿಲ್ಲ, ನುಂಗಕ್ಕಾಗೋದಿಲ್ಲ. ನನ್ನ ಕರೆದು 300 ರೂಪಾಯಿ, ಆ ಕಾಲಕ್ಕೆ 300 ರೂಪಾಯಿ ಅಂತ ಹೇಳಿದ್ರೆ ಅದು ತಾತ್ಕಾಲಿಕ 300 ರೂಪಾಯಿ ನನ್ನ ಕೈ ಕೊಟ್ಬಿಟ್ಟು, ಶಂಕರ ನೀನು ಇಂಡಿಪೆಂಡೆಂಟ್ ಆಗು, ನೀನು ನನ್ನ ಆಫೀಸಲ್ಲಿ ಇರಬೇಕಾಗಿಲ್ಲ. ಅದು ನೋಡಿ ನನ್ನ ಪನಿಷ್ಮೆಂಟ್ ಇದೆ. ಇಲ್ಲ, ನಾನು ಇನ್ನು ದಿವಸ ಆಯ್ತು ಅಂತ ಹೇಳಿ. ದೆನ್ ಅದಾದ್ಮೇಲೆ ಸೆಪ್ಟೆಂಬರ್ 6, 1965 ಆ ದಿನ ಯತಿರಾಜು ನಾಯ್ಡು ಅವರು ಒಂದು ವಿಟ್ನೆಸ್ನ ಎಕ್ಸಾಮ್ ಚೀಫ್ ಮಾಡಿದರೆ, ನಾನು ಕ್ರಾಂತಜ್ಞಾಪನೆ ಮಾಡಬೇಕು ಅಂತ ವೆಂಕಟರಾಮಯ್ಯನವರು ನನಗೆ ಶನಿವಾರ ಕೊಡಿ ಅಂತ ಕೇಳಿದ್ರು. ಜಡ್ಜು ಮಿಸ್ಟರ್ ಜಿಗಜಿನ್ನಿ ಅಂತ, ನೀವು ಯಾರು ಕೇಳಿದ್ದೀರೋ ಎಲ್ಲೋ ಗೊತ್ತಿಲ್ಲ. ಇಫ್ ದೇರ್ ಇಸ್ ಅನದರ್ ಜಡ್ಜ್ ಲೈಕ್ ಹಿಮ್, ಐ ವಿಲ್ ಸಲ್ಯೂಟ್ ಅಗೇನ್ ಟು ದಟ್ ಮ್ಯಾನ್. If there is anything not known to him, it is not worth knowing. That was the type of knowledge he had. ಜಿಗಜಿನ್ನಿ ಅವರು ಅಂತ ಅವರು ಕ್ರಾಂತಜ್ಞಾಪನೆ ಹೇಳಿದ್ರು. ನಾನು ನಮ್ಮ ವೆಂಕಟರಾಮಯ್ಯ ಮತ್ತೆ ಈ ಸೋಲೋ ಕೇಸು ಬೋರೇಗೌಡ ವರ್ಸಸ್ ಕೆಂಪಮ್ಮ ಅಂತ, ತಮಗೆ ಎಲ್ಲಿ ರಾಮನಗರ ಯಾರು ಕೇಳಿದ್ದೀರಿ ಅಲ್ಲ, ರಾಮನಗರದಲ್ಲಿ ಅಪ್ಪಾಜಿಗೌಡರು ಅಂತಿದ್ರು. ಅಪ್ಪಾಜಿಗೌಡರಿಗೆ ಗಂಡು ಸಂತತಿ ಇರಲಿಲ್ಲ. ಅವರು ಒಂದು ದತ್ತು ತಗೊಂಡ್ರು. ಬೋರೇಗೌಡ ಅವ್ರು ನಮ್ಮ ಕಕ್ಷಿಗಾರ, ದತ್ತು ತಗೊಂಡ್ರು. ನಮಗೆ ಇದು ಒಂದೇನು ಅಂತಂದರೆ, ದತ್ತು ಯಾವ ರೀತಿ ತಗೊಳ್ಬೇಕು ಅಂತ ಕಾನೂನಿನಲ್ಲಿದೆ. ಆ ರೀತಿ ತಗೊಂಡ್ರು ಇಲ್ಲವೋ ಅವನಿಗೆ ಗೊತ್ತಿಲ್ಲ. ತಗೊಂಡಿದ್ದನ್ನು ನೋಡಿದವ್ರು ಇರಲಿಲ್ಲ. ಅಪ್ಪಾಜಿಗೌಡರು ತೀರ್ಕೊಂಡ್ರು. ಅವು ಇವನ್ ತಲೆ ಬೋಳಿಸ್ಕೊಂಡ, ಟಫನ್ ಮಾಡ್ದ, ಆಮೇಲೆ ಹಾಲು ತುಪ್ಪ ಮಾಡ್ದ, ಶ್ರಾದ್ದ ಮಾಡ್ದ, ಎಲ್ಲ ಮಾಡ್ದ. ಊರಿನೆಲ್ಲ ಆಯಿತು. ಬರೀ 13ನೇ ದಿವಸ ಅದೊಂದು ಯಾವುದೋ ಸಂಗತಿ ಇದೆ ನಡೆದಾದ್ಮೇಲೆ, ನೀನು ನಿಮ್ಮ ಚಾಪೆ ಮಗನ ಬೋರೇಗೌಡನಿಗೆ ಅವರ ತಾಯಿ ಮತ್ತು ಅವರ ತಾಯಿಯ ತಮ್ಮಂದ್ರು ಅಣ್ಣಂದರು, ನೀನು ಚಾಪೆ ತಗೊಂಡು ಹೊರಡಪ್ಪ ನೀನು ಅಂತ ಹೇಳಿದ್ರು. ಬೋರೇಗೌಡನಿಗೆ ಕಂಗಾಲು, ಇದೇನಾಯ್ತು ಅಂತ. ದೆನ್ ಸೂಟ್ ಹಾಕಿದ್ರು, ಸೂಟ್ ಫಾರ್ ಡಿಕ್ಲರೇಷನ್ ದಟ್ ಈಸ್ ಅನ್ ಅಡಾಪ್ಟೆಡ್ ಸನ್ ಆಫ್ ಅಪ್ಪಾಜಿಗೌಡ ಅಂತ. ಎಕ್ಸಾಮಿನೇಷನ್ ಚೀಫ್ ನಮ್ಮ ES ವೆಂಕಟರಾಮಯ್ಯ ಮಾಡಿದ್ರು. ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಭೂಗತ ಮಾಡಿದ್ರು ಎವಿಡೆನ್ಸ್ನ. ಸಾಕ್ಷಿ ಇಲ್ಲ, ಇನ್ನೇನು ಸಾಧ್ಯವೇ ಇಲ್ಲ ಅಂಥೇಳಿ ಆಯಿತು. ಆ ಕೆಂಪಮ್ಮ ವಿಟ್ನೆಸ್ ಬಾಕ್ಸ್ ಬಂದು ಯತಿರಾಜು ನಾಡು ಏನು ಹೇಳ್ಕೊಡ್ತಾನೆ ಬಕ್ ಅಂತ ಹೇಳಿದ್ರು. ಮುಗೀತು. ಕ್ರಾಸ್ ಎಕ್ಸಾಮಿನೇಷನ್ 1 ಡೇಟ್ 2 ಡೇಟ್ 3 ಡೇಟ್. ವೆಂಕಟರಾಮಯ್ಯನವರು ಸೋಲೋ ಕೇಸ್ ನಡೆಸ್ತಾ ಇರಲಿಲ್ಲ. ಇದು ಅವ್ರಿಗೆ ಅದೊಂದು ರೆಕಾರ್ಡ್ ಇತ್ತು. ಆ ರೆಕಾರ್ಡ್ ಉಳಿಸ್ಕೊಳ್ಳೋಕ್ಕೋಸ್ಕರ ಇವರು, ನಾನು ಕಳೆದ ಮಾಡಿದ ಶಂಕರ್ ನೀನು ಹೋಗಪ್ಪ ಅಂದರು. ನನಗೆ ಎಕ್ಸ್ಟೆನ್ಷನ್ ಪೀರಿಯಡ್ಡು, ನನಗೆ ಹೇಗಿದ್ರು ಸಹ ಅವಕಾಶ ಇದೆ ಮಾಡೋಣ. ನನಗೆ ಒಂದು ಪೆರಿ ಮೇಸನ್ ಅಂತ, ಇಲ್ಲಿ ಇಷ್ಟು ಜನ ಕೇಳಿದ್ರು ಗೊತ್ತಿಲ್ಲ, ಗುಪ್ತಾ ಸಾಹೇಬ್ರು ಕತ್ತಿರ್ಬೋದು. ಪೆರಿ ಮೇಸನ್ ವಾಸ್ ಎ ಫಿಕ್ಟಿಷಿಯಸ್ ರೈಟರ್. He used to write several things about criminal cases and cross-examination was his art. ನಾನು ಪೆರಿ ಮೇಸನ್ ಶಿಷ್ಯ, ಸ್ಟೂಡೆಂಟ್ ಇನ್ ಅಬ್ಸೆನ್ಷಿಯಾ ಎಲ್ಲ ಮಾಡ್ಕೊಂಡು ತಯಾರಾದೆ. ಇವತ್ತು ಎಷ್ಟು ಕಷ್ಟ ಮಾಡ್ಕೊಂಡು ಮಾಡಿದ್ನಿ ಅಂತ ಹೇಳಿದ್ರೆ, ಯಾವ ರೀತಿ ಆಗಬೇಕು, ನಾಟಕೀಯವಾಗಿರಬೇಕು, ಸಾಂಗತಿಕವಾಗಿರಬೇಕು, ಎಫೆಕ್ಟ್ ಇರಬೇಕು, ಅನುಕೂಲ ಇರಬೇಕು. ಇಷ್ಟು ನನ್ನ ಮನಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾನು ಮಾಡಿದೆ. ಹೋಗಿ ಕ್ರಾಸ್ ಎಕ್ಸಾಮಿನ್ ಮಾಡಿದೆ. ಹೀಗೆ ಇಟ್ಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಏನೂ ಅಲ್ಲಾಡ್ಸೋಕ್ಕಾಗಲಿಲ್ಲ ಕೆಂಪಮ್ಮನ್ನ. ಯಾವ ಉತ್ತರ ಕೊಟ್ಟರು ಸರಿಯಾಗಿ ಯಾವ ಜವಾಬ್ ಕೇಳಿದ್ರು ಸರಿಯಾಗಿ ಉತ್ತರ ಕೊಟ್ಟರು. ನನಗೆ 0 ಮಾರ್ಕ್ಸು. ಮತ್ತೆ ಆಮೇಲೆ ನಾನು ಹೋಗಿ ಕೂತ್ಕೊಂಡೆ ಸೀಟ್ನಲ್ಲಿ. ಕೂತ್ಕೊಂಡಾದ್ಮೇಲೆ ಯತಿರಾಜು ನಾಯ್ಡುಗೆ ಕೇಳಿದೆ. ಯತಿರಾಜು ನಾಯ್ಡು ಡಾಯ್ನ್ ಆಫ್ ದಿ ಬಾರ್, ದ ಸೀನಿಯರ್ ಅಡ್ವೊಕೇಟ್ ಅಂಡ್ ಎಕ್ಸೆಪ್ಷನ್ಲಿ ಗುಡ್ ಅಡ್ವೊಕೇಟ್. ಅವರು ಏನೋ ಎಕ್ಸಾಮಿನೇಷನ್ ಇದೆಯಾ ಅಂತ ಕೇಳಿದ್ರು. ಅವರು ಕೈ ತೋರಿಸೋರು, ಮಾತಾಡಲಿಲ್ಲ, ಕೈ ತೋರಿಸೋರು ಏನಿಲ್ಲ. ಆಮೇಲೆ ನಾನು ನಿಂತ್ಕೊಂಡೆ. ಮತ್ತೆ 1 more ಕ್ವಶನ್ ಆನರಬಲ್ ಕೋರ್ಟ್ ಯು ವಿಲ್ ಪರ್ಮಿಟ್ ಅಂತ. ನಾನು ರಿಹರ್ಸ್ ಮಾಡ್ಕೊಂಡಿದ್ದೆ ಇದನ್ನ. ಜಡ್ಜ್ ಹೇಳಕ್ ಮುಂಚೆ ಹೋಗೋ ಕೇಳೋ ಏನು ಕೇಳ್ತೀವಿ ಕೇಳಿದ್ರೆ, ಅವನು ಕಾನೂನು ಗೋಜಿನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಕಾನೂನು ಗೋಜಿನಿಂದ ಹೊರ ಬರಲಾರ, ತನ್ನಗೆ ತಾನೇ ಯಾರ್ದಾದ್ರೂ ಸಹಾಯ ಬೇಕು. ನಮ್ಮ ವೃತ್ತಿಪರತೆ ಏನಿದೆ ಅಂತ ಹೇಳಿದ್ರೆ, ಸತ್ಯ ಶೋಧನೆ ಮಾಡ್ತೀವೋ ಇಲ್ವೋ ಪ್ರಯತ್ನ ಅಂತೂ ಮಾಡಬೇಕು. ಆ ಪ್ರಯತ್ನದಲ್ಲಿ ನಮ್ಮ ಕೆಲವು ಅಂಶಗಳನ್ನ ನಾನು ನನಗೆ ತಿಳಿದಿದ್ದೀನಿ, ಹೇಳ್ತೇನೆ. ಹೇಗಿದ್ರೂ ತಡ ಆಗಿದೆ, ಇನ್ನು ಸ್ವಲ್ಪ ತಡ ಮಾಡೋಣ, ಪರವಾಗಿಲ್ಲ. ನಾನು ಪ್ರೊಫೆಷನಿಗೆ ಬಂದು ಕೇವಲ 6 ತಿಂಗಳಾಗಿತ್ತು. ನಾನು ES ವೆಂಕಟರಾಮಯ್ಯನವರ ಆಫೀಸ್ನಲ್ಲಿ ಜೂನಿಯರ್ ಆಗಿ ಸೇರಿದೆ. ಅವರು ಕ್ರಿಕೆಟ್ ಕಂಡ್ರೆ ತುಂಬ ಹುಚ್ಚು. ಈಗ ನಾವು TV ಮುಂದೆ ಹೋದ್ ಕೂಗ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಕಪಿಲ್ ದೇವ್ ವಾಸ್ ಟು ಬಿ ಡೆಬ್ಯೂ ದಟ್ ಡೇ. ಅವರಿಗೆ ಪ್ರಥಮ ಬಾರಿಗೆ ಕ್ರಿಕೆಟ್ ಫೀಲ್ಡ್ಗೆ ಫಾಸ್ಟ್ ಬೌಲರ್ ಆಗಿ ಬರ್ತಕ್ಕಂಥದ್ದು ನಮ್ಮ ಬೆಂಗಳೂರು ಸ್ಟೇಡಿಯಂನಲ್ಲಿ ಅವಕಾಶ ಸಿಕ್ತು.
ರೂಂಟಾ ಅಂತ ಹೇಳಿ ಹಿ ವಾಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಕಂಟ್ರೋಲ್ ಬೋರ್ಡ್. ಅವರು ಬೆಂಗಳೂರಿಗೆ ಬಂದರು. ವೆಂಕಟರಾಮಯ್ಯ ನೀನು ನಾಳೆ ಬರಬೇಕಪ್ಪ ಅಂತ ಹೇಳಿದ್ರು. ಅವರು ಒಪ್ಕೊಂಡ್ಬಿಟ್ರು, ಹೊಟ್ಟೋದ್ರು. ಅವತ್ತಿಂದ ಕಡೇ ಸಾರಿ ಅಂತ ಹೇಳಿ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್ಗಿಂತ ಹೇಳಿ ಇಟ್ಟಿದ್ರು. ಅವರು ಶಂಕರ್ ಗುರುವಾರ ದಿವಸ ನನಗೆ ಕರೆದುಬಿಟ್ಟು, ಶಂಕರ್ ನಾನು ಶನಿವಾರ ದಿವಸ ಆ ಕ್ರಾಸ್ ಎಕ್ಸಾಮಿನೇಷನ್ ಬರಲ್ಲ, ನೀನು ಏನಾರು ಮಾಡಿ ಅಡ್ಜಸ್ಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅದು ನನ್ನ ಎದುರುಗಡೆ ಸುಂದರ ಸ್ವಾಮಿ ಆಫೀಸ್ನಲ್ಲಿ ಅವ್ರದ್ದೇನು ಅಂತಂತಂದರೆ ಕಾಲಿಗೆ ಕಬ್ಬುಣನ ಹಾಕೊಂಡು ಕೂತ್ಕೋತಾರೆ, ಹೇಳೋದಿಲ್ಲ, ಅಲ್ಲೇ ಇರಬೇಕು, ನಿಮ್ಮನ್ನ ಅಪೋಸ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಕೊಡ್ಕೊಡ್ತು ಅಂತೇಳಿ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ ಕಡೆ ಕೂತಿದ್ದಾರೆ, ನಾನು ಇಲ್ಲಿ ನಾನು ಹೊರಗಡೆ ಇದ್ದೆ. ಇದು ಮ್ಯಾಟ್ರಿಮೋನಿಯಲ್ ಕೇಸ್ನಲ್ಲಿ ವೆಂಕಟರಾಮನ್ ಹೇಳಿದ್ರು, ಈ ಸರಿ ಅಡ್ಜಸ್ಟ್ಮೆಂಟ್ ಸಿಗೋದು ಕಷ್ಟ, ನೀನೆಲ್ಲ ಪೂರ್ಣ ಪ್ರಯತ್ನ ಮಾಡಬೇಕು, ಬರದಿದ್ದರೆ ನೀನು ನನಗೆ ನೋವಾಗುತ್ತೆ, ನೀನು ಹೇಗಾದ್ರೂ ಮಾಡಿ ಅಡ್ಜಸ್ಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರು. ನನಗೆ ಗುರುವಿನ ಆಜ್ಞೆ, ಎದುರುಗಡೆಯ ಒತ್ತಡ. ಜಡ್ಜರು ಶ್ರೀರಾಮಸ್ವಾಮಿ ಅಂತಿದ್ರು. ಹಿ ವಾಸ್ ನೋನ್ ಆಸ್ ಎ ಲಿವಿಂಗ್ ಟೈಗರ್, ನಾಟ್ ಎ ಟೈಗರ್ ವೇರಿಂಗ್ ದಿ ಸ್ಕಿನ್ ಆಫ್ ಎ ಟೈಗರ್, ಬಟ್ ಎ ಲಿವಿಂಗ್ ಟೈಗರ್ gnawing teeth and never once smiled in his life. ಆಯಿತು, ಅಡ್ಡಿಲ್ಲ. ಅಡ್ಜಸ್ಟ್ಮೆಂಟ್ ಕೇಳಬೇಕು ಅಂತ ಹೇಳಿದ್ರೆ ನಾನು ಹತ್ತಿರ ಹೋದೆ ಜಡ್ಜಿಗೆ. ಹೆಣ್ಣು ಮಗಳು ವಿಟ್ನೆಸ್ ಬರಬೇಕಾಯ್ತು, ಕ್ರಾಸ್ ಎಕ್ಸಾಮಿನೇಷನು, ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು. ನನ್ನ ವೆಂಕಟರಾಮಯ್ಯ ಹೇಳ್ಬಿಟ್ಟಿದ್ದಾರೆ, ನಾನು ತಗೊಳ್ತಾ ಇದ್ರೆ ನನ್ನ ಆಫೀಸ್ನಲ್ಲಿ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಹತ್ತಿರ ಹೋಗಿ ಜಡ್ಜಿಗೆ 2 ಮಾತು ಹೇಳಿದೆ. ಜಡ್ಜು ಅಡ್ಜಸ್ಟ್ಮೆಂಟ್ ಓಕೆ. ಎದುರುಗಡೆ ಆ ಅಡ್ವೊಕೇಟ್ ಏನ್ರಿ ಕೂಗು ಶುರು ಮಾಡಿದ್ರು. ಹೇಳಪ್ಪ, ಆ ಜಡ್ಜು ಹೇಳಪ್ಪ ಅಂತ ಹೇಳಿದ್ರು. ಅದು ಹೊರಗಡೆ ಬನ್ನಿ ಹೇಳ್ತೀವಿ ಅಂತ ಹೊರಗಡೆ ಹೋದ್ರು. ಹೇಳಿದ್ರು ವಿಟ್ನೆಸ್ಸು ಹೊರಗಾಗಿದ್ದಾರೆ.